ಇಲ್ವೋ. ವಿಷ್ಣು ಸರ್ದು ಹುಟ್ಟಿದ ದಿನ ಯಾವುದು? ಸೆಪ್ಟೆಂಬರ್ 18. ಸೆಪ್ಟೆಂಬರ್ 18ಕ್ಕೆ ಅವ್ರು ಹುಟ್ಟಿದ ದಿನ. ಹೌದು. ಅವ್ರು ತೀರ್ಕೊಂಡಂತ ದಿನ? ತೀರ್ಕೊಂಡಿದ್ದಿನ ರಾತ್ರಿ ಕನ್ಸಿಗೆ ಬಂದಿದ್ರು. ಎಷ್ಟು ಡೇಟು? ಅದು ಡಿಸೆಂಬರ್ 29. 29? ಅವ್ರ ಸತಿ ದಿನ 29? ಹೌದು. ಡಿಸೆಂಬರ್ 29, ಸೆಪ್ಟೆಂಬರ್ 18 ಅವ್ರು ಹುಟ್ಟಿದ ದಿನ. ಎರಡು ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದೀರಲ್ವ ನೀವು. ಅದ್ ಹೆಂಗ್ ನೆನ್ಪಿರುತ್ತೆ ಭಾಗ್ಯ ನಿಮ್ಗೆ? ಅಷ್ಟು ಚೆನ್ನಾಗಿ ಹೇಳ್ತಿರಲ್ಲ. ನಾಳಿದ್ದು ಅನ್ನಂಗ್ ನೀವು ಇವತ್ತು ಹೇಳ್ಬಿಡ್ತಿರಲ್ಲ, ಅದ್ ಹೆಂಗ್ ನೆನ್ಪಿರುತ್ತೆ? ಅವ್ರ ಫಿಲಮ್ ಅವ್ರ ಮ್ಯಾಗಝಿನ್ ಅಲ್ಲಿ ಒಂದು ಆರ್ಟಿಕಲ್ ಕೊಟ್ಟಿದ್ವಿ. ಹೌದಾ? ಅವ್ರಿಗೆ ಹೇಳಿದ್ವಿ, ನೋಡಿ ಏಜ್ ಬಾರ್ ಆಗಿದೆ ಅಂತ ಹೀರೋ ಆಗೋದನ್ನ ಬಿಡಬೇಡಿ ನೀವು. ನಮ್ಮ ಮನ್ಸಿನಲ್ಲಿ ನಮ್ಗೆ ಪ್ರೀತಿ ಇದೆ, ನಮ್ಗೆ ಹೆಂಗಾಗಿದ್ದೀವಿ, ನಾವ್ ಇನ್ನೂ ಆ ತರ ಹೀರೋ ಆಗ್ಬೇಕು, ಈ ತರ ಹೀರೋ ಆಗ್ಬೇಕು ಅನ್ನೋದು ನಮ್ಮ ಮನ್ಸಿನಲ್ಲಿ ಒಂದು ಕಲ್ಪನೆ ಇರುತ್ತೆ. ಆ ಕಲ್ಪನೆ ನಿಮ್ಮ ಹತ್ರ ಇರುವಾಗ ನೀವು ಯಾವತ್ತೂ ಏಜ್ ಆಗೋಗಿದೆ ಅಂತ ಏಜ್ ಆಗಿರೋ ತರ ನೀವು ಫೀಲ್ ಮಾಡ್ಕೊಂಡು ಏಜ್ ಆಗಿರೋ ಫಿಲಮ್ ಎಲ್ಲ ಮಾಡಬೇಡಿ. ಯಾವಾಗ್ಲೂ ಹೀರೋ ಪಾರ್ಟೇ ಮಾಡಿ ನೀವು. ನಿಮ್ಗೆ ಇಷ್ಟ ಅವ್ರು ಹೀರೋ ಆಗಿರೋದೇ? ನಾನು ಆತರ ಆರ್ಟಿಕಲ್ ಕೊಟ್ಟಿದ್ದೆ, ಅದನ್ನ ಅವ್ರ ಮ್ಯಾಗಝಿನ್ಸ್ ಅಲ್ಲಿ ಹಾಕ್ಸಿದ್ರು. ಯಾವ ಮ್ಯಾಗಝಿನ್? ವಿಷ್ಣುವರ್ಧನ್ ಮ್ಯಾಗಝಿನ್. ಹೌದಾ? ಅವ್ರದೇ ಒಂದು ತಿಂಗಳಿಗೊಂದೊಂದು ಮ್ಯಾಗಝಿನ್ ಬರ್ತಿತ್ತು, ವಿಷ್ಣುವರ್ಧನ ಅಂತ. ಇದು ಬಂದಿತ್ತ? ನೀವು ಹಾಕಿದ್ ಬಂದಿತ್ತಾ? ಬಂದಿತ್ತು. ಖುಷಿ ಆಯ್ತು ಅವಾಗ? ಮಾತು ಅವ್ರಿಗೆ ಇಷ್ಟ ಆಯ್ತಾ? ಇಷ್ಟ ಆಯ್ತು. ಯಾವಾಗ್ಲೂ ಹೀರೋನೇ ಆಗ್ಬೇಕು ನೀವು. ನೀವ್ ಏನೇ ಆಗ್ಲಿ ವಿಷ್ಣು ಸರ್ ಅಭಿಮಾನಿ ಅಲ್ವಾ? ಅಯ್ಯೋ ಅಭಿಮಾನಿನ. ಅವ್ರಿಗೆ ಹೋದಂಗ ನನ್ಗೆ ನೀವು ಕಾಪಾಡ್ಕೊಂಡಿರೋ ಧೈರ್ಯ ಏನಂದ್ರೆ, ಅವ್ರು ಇಲ್ಲಿದ್ದಾರೆ, ದೇವಸ್ಥಾನ ಇದೆಯಲ್ಲ, ದೇವ್ರಿದಾರಲ್ಲ, ಅವ್ರು ಇದಾರೆ, ಮುಂದಿನ ಜನ ಸಿಗ್ತಾರ, ಅವ್ರೆಲ್ಲೂ ಹೋಗಲ್ಲ. ನಾಳೆ ವಿಷ್ಣು ಸರ್ ಹುಟ್ಟುಹಬ್ಬ, ಒಂದು ಹುಟ್ಟುಹಬ್ಬ ತಿಳಿಸ್ಬಿಡಿ. ಡೆತ್ ಡೇ. ಸಾರಿ ನೋಡಿ, ನನಗೆ ಗೊತ್ತಿರಲ್ಲ. ಬೇಜಾರಾಗತ್ತಲ್ಲ? ನಮ್ಮ ಅಣ್ಣ ಏನ್ ಮಾಡಿದ್ರು ಗೊತ್ತಾ, ಅವಳು ಸತ್ತೇ ಹೋಗ್ಬಿಡ್ತಾಳೆ ಅಂತ ಟಿವಿನೇ ಹಾಕ್ಬೇಡ ಅವತ್ತು ಅಂದಿದ್ಲು. ನನಗ್ ಗೊತ್ತೇ ಇಲ್ಲ. ನಾನು ಗಾರ್ಮೆಂಟ್ಸ್ಗೆ ಹೋಗ್ತಿದ್ದೆ, ಸ್ವಂತ ಬಿಸ್ನೆಸ್ ರಾಜಾಜಿನಗರಕ್ಕೆ ಮೂಡ್ಲಪಾಳ್ಯಕ್ಕೆ ಬಂದ್ಮೇಲೆ ಬಿಟ್ಬಿಟ್ಟೆ. ನಾನು ಕೆಲ್ಸಕ್ಕೆ ಹೋಗಿದ್ದೀನಿ, ಅಲ್ಲಿ ದಾರಿ ಉದ್ದಕ್ಕೂ ಟೈರು ಸುಟ್ಟಿದ್ದಾರೆ. ಅವರು ಯಾರೋ ಟೈರ್ ಎಲ್ಲ ಸುಟ್ಟಿದ್ದಾರೆ, ಕಸ ಎಲ್ಲ ಗುಡ್ಡೆ ಮಾಡಿ ಟೈರ್ ಹಾಕ್ಬಿಟ್ಟು ಬೆಂಕಿ ಹಾಕ್ಬಿಡ್ತಾರೆ ಇವ್ರಿಗೆಲ್ಲ, ಅದೇ ಕೆಲಸ ಅಂದೆ. ಅವಾಗ್ಲೂ ಗೊತ್ತಾಗಿಲ್ಲ ನನಗೆ. ಆಮೇಲೆ ಇವತ್ತು ರಜಾ, ಎಲ್ಲರೂ ರಜಾ ಹಾಕೊಟ್ಬಿಟ್ಟಿದೀವಿ, ಗಲಾಟೆ ಆಗ್ತಾ ಇದೆ ಎಲ್ಲ ಕಡೆ, ಅದಕ್ಕೆ ಇವತ್ತು ರಜಾ ಮಾಡ್ಬಿಡಿ ಅಂತ ಗಾರ್ಮೆಂಟ್ಸ್ ಓನರ್ ಬಂದು ಹೇಳಿದ್ರು. ಆಮೇಲೆ ಏನಕ್ಕೆ ಅಂದೆ, ವಿಷ್ಣುವರ್ಧನ್ ಸತ್ತೋಗಿದಾರಲ್ಲ ಅಂದ್ರು. ಏನ್ ಹೇಳ್ದೆ ಹೇಳು, ಈ ಕಡೆ ತಿರ್ಗು ಅಂದೆ. ಏನಂದ್ರೆ? ಅವಳು ಹೇಳಿದ ತಕ್ಷಣ ಶಾಕ್ ನನ್ಗೆ. ಏನಂದೆ, ಈ ಕಡೆ ತಿರ್ಗಿ ಹೇಳು ಅಂದೆ. ವಿಷ್ಣುವರ್ಧನ್ ಸತ್ತೋಗಿದ್ದಾರೆ ಕಡೆ, ನಿಂಗೆ ಗೊತ್ತಿಲ್ವಾ ಅಂದ್ಲು. ಅಲ್ಲಿಂದ ಸ್ಟಾರ್ಟ್ ಮಾಡಿ ನಮ್ಮಮ್ಮ ಆಚೆ ಕಡೆ ನಿಂತಿದ್ಲು. ಬಂತು ಗ್ರಾಚಾರ, ನನಗೆ ಗೊತ್ತಾಗೋಗ್ಬಿಡ್ತಾವಳಿಗೆ ಅಂತ. ಅಯ್ಯೋ, ನನ್ ಕತೆನ ಇಲ್ಲಿ ಸುಧಾರಣೆ ಆಗಿದೆ. ನಮ್ಮ ಮನೆಯಲ್ಲಿರೋರ್ನ ಕೇಳ್ಬೇಕು. ವಿಷ್ಣು ಸರ್ ಯಾವ್ದೋ ಒಂದು ಮೂಲೆಯಲ್ಲಿ ಆಶೀರ್ವಾದ ಮಾಡಿ ಇಲ್ಲಿ ಕಳಿಸ್ಕೊಟ್ಟವ್ರು. ಅದಕ್ಕೆ ನೀವು ಯಾವಾಗ್ಲೂ ಬಟ್ಟೆ ಕಟ್ತೀರ ನೋಡಿ. ನಮ್ಮ ಅಣ್ಣ ಬೆಳಗಿನ ಜಾವ ಲ್ಯಾಪ್ಟಾಪ್ ಅಲ್ಲಿ ಒಂದು ಕೆಲಸ ಮಾಡ್ತಾನೆ, ನೋಡ್ಕೊಂಡ್ಬಿಟ್ಟ. ನೋಡಿ ನಮ್ಮಮ್ಮನ ತಕ್ಷಣ ಫೋನ್ ಮಾಡಿ ಹೇಳಿದಾನೆ, ಟಿವಿ ಮಾತ್ರ ಯಾವುದೇ ಕಾರಣಕ್ಕೂ ಹಾಕ್ಬೇಡ, ಗೊತ್ತಾಗ್ಬಿಟ್ರೆ ನಿಮ್ಮ ಮಗಳಿಗೆ ಒಳ್ಳೆಯವಳಲ್ಲ. ಎಷ್ಟು ಕಾಪಾಡ್ಕೊಂಡಿದ್ದೆ. 2 ಸಲ ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ ನಾನು. 2 ಸಲ ಹಾಸ್ಪಿಟ್ಲಿಗೆ ಸೇರಿಸಿದ್ರು. ಒಂದ್ಸಲ ಇದು ನಿದ್ದೆ ಮಾತ್ರೆ ತಗೊಂಡಿದ್ದೆ, ಅವಾಗ ಕಾಪಾಡಿದ್ರು. ಇನ್ನೊಂದ್ಸಲ ಟ್ಯಾಬ್ಲೆಟ್ಸ್, ಏನೇನೋ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಬಿಟ್ಟಿದ್ದೆ, ಅವಾಗೂ ಕಾಪಾಡ್ಕೊಂಡ್ರು. ದೇವ್ರು ಇದ್ದಾನೆ, ಅದಕ್ಕೆ ಇವಾಗ ಚೆನ್ನಾಗಿದ್ದೀರಾ.